ಹಾಯ್ ಗೆಳೆಯರೆ, ನನ್ನ ಹೆಸರು ಶಿಲ್ಪ. ಸದ್ಯಕ್ಕೆ ನಾನು ಸಿಟಿಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ. ಮದುವೆಯಾಗಿ 10 ವರ್ಷಗಳಾಗಿತ್ತು. 3 ವರ್ಷಗಳ ಹಿಂದಿನವರೆಗೂ ಜೀವನ ಚೆನ್ನಾಗಿತ್ತು. ಆದರೆ ವಿಧಿಯಾಟದಿಂದ ಆರೋಗ್ಯವಾಗಿದ್ದ ನನ್ನ ಗಂಡ ದಿಢೀರನೆ ನನ್ನನ್ನು ಬಿಟ್ಟು ಹೋದರು. ನಮ್ಮ ಮದುವೆಗೂ ಮುಂಚೆಯೇ ಅವರ ಅಪ್ಪ ಅಮ್ಮ ಸಹ ಇರಲಿಲ್ಲ. ಈಗ ನನಗೆ ಉಳಿದಿದ್ದು 2 ದಾರಿ. ಒಂದು ತವರು ಮನೆ, ವಾಪಸ್ ಹೋಗೋದು. ಇನ್ನೊಂದು ಸ್ವತಂತ್ರವಾಗಿ ಬದುಕೋದು. ನಾನು 2ನೇ ದಾರಿ ಆರಿಸಿಕೊಂಡೆ. ಅದು ತುಂಬ ಕಷ್ಟ ಅಂತ ಗೊತ್ತಿತ್ತು. ಆದರೆ ನನ್ನ ಅಣ್ಣಂದಿರು ನನಗೆ ಸಹಾಯ ಮಾಡ್ತಿದ್ರು. ತಿಂಗಳು ಮನೆ ಖರ್ಚಿಗೆ ಒಂದಿಷ್ಟು ದುಡ್ಡು ಕೊಡ್ತಿದ್ರು. ಆ ದುಡ್ಡು ಸಾಲದಿದ್ದಾಗ ನಾನು ಮನೆಯಲ್ಲಿ ಇರೋದರ ಜೊತೆಗೆ ಬೇರೆಯವರ ಮನೆಗೆ ಅಡುಗೆ ಕೆಲಸಕ್ಕೆ ಹೋಗ್ತಿದ್ದೆ. ಹೀಗೆ ದಿನವಿಡೀ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಆದರೆ ಸೂರ್ಯ ಮುಳುಗಿದ ಮೇಲೆ ನನಗೆ ಸಮಸ್ಯೆ ಶುರುವಾಗ್ತಿತ್ತು. ಯಾಕೆಂದರೆ 3 ವರ್ಷಗಳಿಂದ ಒಬ್ಬಂಟಿಯಾಗಿರೋ ನನಗೆ ಪ್ರತಿದಿನ ಹಸಿವು ಆಗ್ತಿತ್ತು. ಯಾವಾಗಲೂ ಏನೋ ಬೇಕು ಬೇಕು ಅಂತ ಮನಸ್ಸು ಕೇಳ್ತಿತ್ತು. ಆದರೆ ಯಾರ ಹತ್ತಿರನೂ ಈ ವಿಷಯ ಹೇಳಿಕೊಳ್ಳುವ ಹಾಗೆ ಇರಲಿಲ್ಲ. ಹೀಗೆ ಸುಮಾರು ತಿಂಗಳು ಸುಮ್ಮನಿದ್ದೆ. ಒಮ್ಮೊಮ್ಮೆ ಸೂರ್ಯ ಬರುವವರೆಗೂ TV ನೋಡಿಕೊಂಡೇ ಕೂರ್ತಿದ್ದೆ. ಆದರೆ ದಿನ ಕಳೆದಂತೆ ಇದು ನನಗೆ ದೊಡ್ಡ ಸಮಸ್ಯೆಯಾಗಿ ಕಾಡೋಕೆ ಶುರುವಾಯಿತು. ನನ್ನ ಹಸಿವಿಗೆ ಕೊನೆಯಿಲ್ಲ ಅನ್ನಿಸೋಕೆ ಶುರುವಾಯಿತು. ಹೀಗಿರುವಾಗ ಒಂದು ದಿನ ನಾನು ಎಂದಿನಂತೆ ಕೆಲಸ ಮುಗಿಸಿ ಸುಮಾರು ರಾತ್ರಿ 10 ಗಂಟೆಗೆ ಮನೆಗೆ ಬಂದೆ. ನೀರು ಕುಡಿಯೋಣ ಅಂತ ವಾಟರ್ ಫಿಲ್ಟರ್ ಆನ್ ಮಾಡಿದರೆ ಅದು ಸ್ಟಾರ್ಟ್ ಆಗಲಿಲ್ಲ. ಎಷ್ಟೇ ಚೆಕ್ ಮಾಡಿದರೂ ಆಗಲಿಲ್ಲ. ಮರುದಿನ ಪಕ್ಕದ ಮನೆಯವರ ಹತ್ರ ನಂಬರ್ ತಗೊಂಡು ಫಿಲ್ಟರ್ ಸರ್ವಿಸ್ನವರಿಗೆ ಫೋನ್ ಮಾಡಿ ಸಮಸ್ಯೆ ಹೇಳಿದೆ. ಅವರು ಸರಿ ಆಯಿತು, ಇವಾಗ ಬೇರೆ ಕಡೆ ಇದ್ದೀನಿ, ಲೇಟ್ ಆಗುತ್ತೆ ಅಂದರು. ಸರಿ ಅಂತ ಹೇಳಿ ರಿಪೇರಿ ಮಾಡುವವರಿಗಾಗಿ ಕಾಯುತ್ತಾ ಮನೆಯಲ್ಲೇ ಕೂತಿದ್ದೆ. 1-2 ಗಂಟೆ ನಂತರ ಯಾರೋ ಬೆಲ್ ಮಾಡಿದಾಗ ಬಾಗಿಲು ತೆಗೆದೆ. ಅವರನ್ನು ನೋಡಿ ನನಗೆ ಶಾಕ್. ವಾಟರ್ ಫಿಲ್ಟರ್ ರಿಪೇರಿಗೆ ಬಂದವನು ನಮ್ಮ ಹಳೆ ಮನೆಯ ಹತ್ತಿರದ ಹುಡುಗ. ನನಗೆ ಪರಿಚಯ ಇದ್ದ. ಅವನ ಹೆಸರು ಸೋಮು ಅಂತ. ಸೋಮು, ನೀನೇನೋ ಇಲ್ಲಿ ಅಂತ ಕೇಳಿದೆ. ಅವನು, ನಾನು ವಾಟರ್ ಫಿಲ್ಟರ್ ರಿಪೇರಿ ಕೆಲಸಕ್ಕೆ ಸೇರಿದ್ದೇನೆ, ಅದಕ್ಕೆ ಬಂದಿದ್ದೇನೆ. ನೀವೇನು ಇಲ್ಲಿ ಅಂತ ಕೇಳಿದ. ನಾನು ಈ ಏರಿಯಾಗೆ ಬಂದು 8 ತಿಂಗಳಾಯಿತು ಅಂದೆ. ಯಾರು ಫಿಲ್ಟರ್ ಸಮಸ್ಯೆ ಇದೆ ಅಂತ ಫೋನ್ ಮಾಡಿದ್ರು ಅಂದ. ನಾನು ನಗುತ್ತಾ, ನಾನೇ ಪಕ್ಕದ ಮನೆಯವರ ಹತ್ರ ನಂಬರ್ ಕೊಟ್ಟಿದ್ರು ಅಂತ ಹೇಳಿದೆ. ಅವನು ಒಪ್ಪಿ ಸರಿ ಅಂದ. ಅವನು ಒಳ್ಳೆಯವನು. ಮೊದಲು ನಾವು ಬೇರೆ ಏರಿಯಾದಲ್ಲಿ ಇದ್ದಾಗ ಅವನು ನಮ್ಮ ಪಕ್ಕದ ಮನೆಯಲ್ಲಿದ್ದ. ನನ್ನ ಫ್ರೆಂಡ್ನ ತಮ್ಮನಾಗಿದ್ದ. ನಂತರ ನಾವು ಆ ಮನೆ ಖಾಲಿ ಮಾಡಿ ಬೇರೆ ಏರಿಯಾಗೆ ಬಂದಿದ್ದೆವು. ಅದಾಗಿ 3 ವರ್ಷಗಳ ನಂತರ ನನ್ನ ಮದುವೆಯಾಗಿತ್ತು. ಏನು, ನಿಮ್ಮ ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರಾ ಅಂತ ಕೇಳಿದೆ. ಚೆನ್ನಾಗಿದ್ದಾರೆ, ನೀವು ಹೇಗಿದ್ದೀರಾ ಅಂತ ಅವನು ಕೇಳಿದ. ಚೆನ್ನಾಗಿದ್ದೀನಿ ಅಂದೆ. ಇಲ್ಲಿ ಯಾರ್ಯಾರು ಇದ್ದೀರಾ ಅಂತ ಕೇಳಿದಾಗ ಯಾರಿಲ್ಲ ಅಂದೆ. ಯಾಕೆ ಅಂತ ಕೇಳಿದ. ಆಗ ನಾನು ಎಲ್ಲ ವಿಷಯ ಹೇಳಿದೆ. ಅವನು ಬೇಜಾರು ಪಟ್ಟುಕೊಂಡು ಸರಿ ಆಯಿತು, ನಾವು ಕೂಡ ಮೊದಲಿನ ಏರಿಯಾದಲ್ಲಿ ಇಲ್ಲ, ಇವಾಗ ಇಲ್ಲೇ ಪಕ್ಕದ ಏರಿಯಾದಲ್ಲಿದ್ದೀವಿ ಅಂದ. ಸರಿ ಆಯಿತು, ಯಾವಾಗಿನಿಂದ ಈ ಕೆಲಸಕ್ಕೆ ಸೇರಿದೆ ಅಂತ ಕೇಳಿದೆ. ಇವಾಗ 3 ತಿಂಗಳಾಯಿತು. ಯಾವ ಕೆಲಸವಾದರೂ ಏನು ಎಲ್ಲವನ್ನು ಮಾಡಬೇಕು ಅಂದ. ಆಮೇಲೆ ಅವನಿಗೆ ಟೀ ಮಾಡಿಕೊಡೋಣ ಅಂತ ಅಡುಗೆ ಮನೆಗೆ ಹೋದೆ. ಟೀ ಕೊಟ್ಟಾಗ ಅವನ ಜೊತೆಗೆ ಮಾತನಾಡುತ್ತಾ ಕೂತಾಗ ಅವನು ಯಾಕೋ ನನ್ನ ಕಡೆ ಒಂಥರ ನೋಡಿದ. ನನಗೂ ವಿಚಿತ್ರ ಅನಿಸಿತು. ಹಾಗೆ ನೋಡ್ತಾ ಇದ್ದೀಯಾ ಅಂತ ಕೇಳಿದೆ. ಏನಿಲ್ಲ ಅಂತ ಹೇಳಿ ಸುಮ್ಮನಾದ. ಬಿಡು, ನನಗೆ ವಯಸ್ಸಾಗಿದೆ, ಇನ್ನೇನು ಉಳಿದಿದೆ ಅಂತ ಹೇಳಿ ನಕ್ಕೆ. ಅವನು ಹಾಗೆಲ್ಲ ಅಂದ್ಕೊಳ್ಬಾರ್ದು ಅಂದ. ಆಮೇಲೆ ಅವನು ವಾಟರ್ ಫಿಲ್ಟರ್ ಬಿಚ್ಚಿ ರಿಪೇರಿ ಮಾಡ್ತಾ ಕೂತಿದ್ದ. ನಾನು TV ನೋಡುತ್ತಾ ಕೂತಿದ್ದೆ. ಹೀಗೆ ಮಾತನಾಡುತ್ತಾ ಇದ್ದಾಗಲೆಲ್ಲ ಅವನು ನನ್ನ ಕಡೆಗೆ ನೋಡುತ್ತಲೇ ಇದ್ದ. ಆಗ ನನಗೆ ಯಾಕೆ ಹೀಗೆ ನೋಡ್ತಾ ಇದ್ದಾನೆ ಅಂತ ಆಶ್ಚರ್ಯ ಎನಿಸಿತು. ನಮ್ಮ ನಡುವೆ ಮಾತುಕತೆ ನಡೆದೇ ಇತ್ತು. ಕೊನೆಗೆ ರಿಪೇರಿ ಮುಗಿದ ಬಳಿಕ ಅವನು ಹೋಗಬೇಕು ಎನ್ನುವಷ್ಟರಲ್ಲಿ TVಯಲ್ಲಿ ಬೇರೆ ತರಹದ ಹಾಡು ಶುರುವಾಗಿತ್ತು. ಅವನು ಅದನ್ನೇ ನೋಡ್ತಾ ನಿಂತ. ನಾನು ಕೂಡ ಹಾಡು ನೋಡ್ತಾ ಕೂತಿದ್ದೆ. ಆಗ ಅವನು ಸರಿ, ನಾನು ಹೋಗ್ತೀನಿ ಅಂತ ನನ್ನ ನೋಡುತ್ತಾ ಹೇಳಿದ. ಇರು, ಮಧ್ಯಾಹ್ನ ಊಟ ಮಾಡಿಕೊಂಡು ಹೋಗು ಅಂತ ಹೇಳಿದಾಗ ಅವನು ಇಲ್ಲ, ಹೋಗ್ತೀನಿ, ಬೇರೆ ಕಡೆ ರಿಪೇರಿ ಇದೆ, ಇಲ್ಲಾಂದರೆ ಕಂಪ್ನಿಯಲ್ಲಿ ರಿಪೋರ್ಟ್ ಕೊಡುವಾಗ ಕಷ್ಟ ಆಗುತ್ತೆ ಅಂದ. ನಾನು ಮುಖ ಸಪ್ಪೆ ಮಾಡಿ ಸರಿ ಎಂದೆ. ಇದು ನನ್ನ ನಂಬರ್, ಅವಾಗವಾಗ ಫೋನ್ ಮಾಡ್ತಾ ಇರು, ನಾನೇನಾದರೂ ರಿಪೇರಿ ಇದ್ದರೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಅವನು ಸರಿ ಅಂತ ಹೇಳಿ ಹೊರಟ. ಅವನು ಹೋದ ಮೇಲೆ ನಾನು TV ನೋಡುತ್ತಾ ಕುಳಿತು ಇವನ ಬಗ್ಗೆ ಯೋಚಿಸೋಕ್ಕೆ ಶುರು ಮಾಡಿದೆ. ಅವನು ಕುಳ್ಳನಾಗಿದ್ದರೂ ಚೆನ್ನಾಗಿದ್ದಾನೆ ಅಂತ ಯೋಚಿಸಿದೆ.
ಅಷ್ಟೊತ್ತಿಗೆ 6 ತಿಂಗಳಿಂದ ತಡೆದುಕೊಂಡಿದ್ದ ಹಸಿವು ನನಗೆ ಕಾಟ ಕೊಡೋಕೆ ಶುರುವಾಯಿತು. ನನಗೆ ತಡೆಯಲು ಆಗಲಿಲ್ಲ. ಅಲ್ಲೇ ದೇವರು ಕೊಟ್ಟ ಕೈಯಿಂದ ಕೈ ಕೆಲಸ ಮಾಡಿ ಸಮಾಧಾನ ಪಟ್ಟೆ. ಆಮೇಲೆ ಇವನ ಕಡೆಯಿಂದ ನನ್ನ ಹಸಿವು ತೀರಿಸಿಕೊಳ್ಳಲು ಸಹಾಯ ಪಡಿಬೇಕು ಅಂತ ಅನಿಸಿತು. ಸಮಯದ ಕಡೆ ನೋಡಿದಾಗ ಆಗಲೇ 3 ಆಗಿತ್ತು. ಇದು ಒಳ್ಳೆಯ ಸಮಯ ಅಂತ ಅನಿಸಿ ಅವನಿಗೆ ಫೋನ್ ಮಾಡಿ ಮತ್ತೆ ವಾಟರ್ ಫಿಲ್ಟರ್ ಸರಿಯಾಗಿ ಆನ್ ಆಗ್ತಾ ಇಲ್ಲ ಅಂತ ಹೇಳಿದೆ. ಅವನು ಆವಾಗಲೇ ರಿಪೇರಿ ಮಾಡಿದಾಗ ಸರಿ ಇತ್ತಲ್ಲ, ಏನಾಯಿತು ಅಂದ. ನನಗೂ ಅಷ್ಟೇನು ಗೊತ್ತಾಗೋದಿಲ್ಲ, ಒಂದು ಸಲ ಬಂದು ಪರೀಕ್ಷೆ ಮಾಡು ಅಂತ ಹೇಳಿದೆ. ಅವನು ಸರಿ 4 ಗಂಟೆಗೆ ಆ ಕಡೆಗೆ ಬಂದಾಗ ಬಂದು ಚೆಕ್ ಮಾಡ್ತೀನಿ ಅಂದ. ನಾನು ಸರಿ ಅಂತ ಹೇಳಿದೆ. ನನಗೆ ಖುಷಿಯೋ ಖುಷಿ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವನು ಬಂದ. ಸರಿ ಎಲ್ಲಿದೆ ಫಿಲ್ಟರ್, ಏನಾಗಿದೆ ಅಂತ ಕೇಳಿದ. ಗೊತ್ತಿಲ್ಲ ಕಣೋ ಅಂತ ಹೇಳಿ ಒಳಗೆ ಕರೆದು ಬಾಗಿಲು ಲಾಕ್ ಮಾಡಿದೆ. ಅವನು ಅಡುಗೆ ಮನೆಗೆ ಹೋಗಿ ವಾಟರ್ ಫಿಲ್ಟರ್ ಚೆಕ್ ಮಾಡಿದ. ಆದರೆ ನೀರು ಬರ್ತಾ ಇರಲಿಲ್ಲ. ಯಾಕೆ ನೀರು ಬರ್ತಾ ಇಲ್ಲ ಅಂತ ಯೋಚಿಸುತ್ತಿದ್ದಾಗ ನಾನು ಸರಿ ನೀನು ರಿಪೇರಿ ಮಾಡ್ತಾ ಇರು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಒಳಗೆ ಹೋಗಿ ಏನೂ ಇಲ್ಲದೆ ಅವನ ಮುಂದೆ ನಿಂತುಬಿಟ್ಟೆ. ಅವನಿಗೆ ಶಾಕ್ ಆಗಿತ್ತು. ಫಿಲ್ಟರ್ ರಿಪೇರಿ ಮಾಡ್ತಿದ್ದವನು ತಟ್ಟನೆ ನಿಂತ. ಯಾಕೆ, ಏನಾಯಿತು ಎಂದಾಗ ಅದು ಎನ್ನುತ್ತಾ ನಿಂತಿದ್ದ. ಯಾಕೆ, ಯಾವತ್ತೂ ನೋಡಿಲ್ವಾ ಅಂತ ಕೇಳಿದೆ. ಇಲ್ಲ ಎಂದು ಹೇಳಿ ಸುಮ್ಮನೆ ರಿಪೇರಿ ಮಾಡತೊಡಗಿದ. ಆಗ ನಾನು ಸರಿ ಅಂತ ಹೇಳಿ ಅವನ ಜೊತೆಗೆ ಅಲ್ಲೇ ಆ ಕೆಲಸವನ್ನು ಮಾಡಿದೆ. 6 ತಿಂಗಳ ಬಳಿಕ ನನಗೂ ಆ ಕೆಲಸ ಮಾಡಿದ್ದರಿಂದ ಸಮಾಧಾನವಾಗಿತ್ತು. ಆಮೇಲೆ ತುಸು ಹೊತ್ತಿನ ಬಳಿಕ ಇದೇನು ಇಷ್ಟೆಲ್ಲ ಚೆನ್ನಾಗಿ ರಿಪೇರಿ ಮಾಡ್ತೀಯಾ ಅಂತ ಕೇಳಿದೆ. ಅವನು ಮೊದಲು ಯಾವತ್ತೂ ಮಾಡಿಲ್ಲ, ಆದರೆ ಇವತ್ತು ಮಾಡಿದ್ದ ರಿಪೇರಿ ಚೆನ್ನಾಗಿಯೇ ನನಗೆ ನೆನಪಿನಲ್ಲಿ ಉಳಿಯುತ್ತೆ ಅಂದ. ನಾನು ನಕ್ಕು ಸುಮ್ಮನಾದೆ. ಆಮೇಲೆ ಇಬ್ಬರು ಕಾಫಿ ಕುಡಿದು ಹಾಗೆ ಮಾತನಾಡುತ್ತಾ ಕುಳಿತುಕೊಂಡೆವು. ಆಮೇಲೆ ನಾನು ಅವನಿಗೆ ನನಗೊಂದು ಚಿಕ್ಕ ಕೆಲಸ ಸಿಗುತ್ತಾ, ಜೀವನ ಕಷ್ಟವಾಗಿದೆ ಅಂತ ಹೇಳಿದೆ. ಆಗ ಅವನು ಇನ್ಮೇಲೆ ನೀವು ಹೊರಗೆ ಕೆಲಸಕ್ಕೆ ಹೋಗಬೇಡಿ, ಇಲ್ಲೇ ಪಕ್ಕದಲ್ಲಿ ಒಂದು ಟೈಲರ್ ಅಂಗಡಿ ಹಾಕಿ, ಅದರಿಂದ ಚೆನ್ನಾಗಿ ಆದಾಯ ಬರುತ್ತೆ, ಇದರಿಂದ ನೀವು ಹೊರಗೆ ಹೋಗುವ ಅಗತ್ಯ ಕೂಡ ಇಲ್ಲ ಅಂದ. ನಾನು ಸರಿ ಅಂತ ಹೇಳಿದೆ. ಇದಾದ ಬಳಿಕ ಅವನು ಆಗಾಗ ಬಂದು ಫಿಲ್ಟರ್ ರಿಪೇರಿ ಮಾಡುತ್ತಲೇ ಇದ್ದ. ಹೀಗೆ ಒಂದಿಷ್ಟು ದಿನಗಳ ಬಳಿಕ ಅವನಿಗೆ ಮದುವೆ ಆಗಿಬಿಡ್ತು. ಅಷ್ಟೊತ್ತಿಗೆ ನಾನು ನನ್ನ ನಂಬರ್ ಬದಲಾಯಿಸಿ ಬೇರೆ ಏರಿಯಾಗೆ ಬಂದುಬಿಟ್ಟಿದ್ದೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದೇ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ಗುಣದ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಗೆಳೆಯರೆ, ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿಯಾದ ಕಥೆಯೊಂದಿಗೆ ಮುಂದೆ ಸಿಗೋಣ. ಧನ್ಯವಾದಗಳು.